ಕೊಲೆ ಕೇಸ್ನ ಚಾರ್ಜ್ ಶೀಟ್ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಈಗ ಒಂದೊಂದೇ ಫೋಟೋಗಳು ರಿಲೀಸ್ ಆಗ್ತಾ ಇದೆ, ಒಂದೊಂದೇ ಫೋಟೋಗಳು ವೈರಲ್ ಆಗ್ತಾ ಇದೆ. ಇವರ ಕ್ರೌರ್ಯದ ಪರಮಾವಧಿ ಹೇಗಿತ್ತು ಅನ್ನೋದನ್ನ ಈ ಫೋಟೋಗಳೇ ಬಿಚ್ಚಿಡ್ತಾ ಇವೆ. ದರ್ಶನ್ ಮನೆ ಬಳಿ ಹೋಗಿತ್ತು 2 ವಾಹನಗಳು. ಅದರಲ್ಲಿ ಒಂದು ಬಿಳಿ ಹಾಗೇನೆ ಮತ್ತೊಂದು ಕಪ್ಪು ಬಣ್ಣದ 2 ಸ್ಕಾರ್ಪಿಯೋಗಳು ದರ್ಶನ್ ಮನೆ ಬಳಿ ಹೋಗಿತ್ತು. ಸ್ವಾಮಿ ಶವ ಸಾಗಿಸಿದ್ದು ಬಿಳಿ ಬಣ್ಣದ ಸ್ಕಾರ್ಪಿಯೋ. ಅದರಲ್ಲಿದ್ದಂತಹ ಜನ ದರ್ಶನ್ ಮನೆಯ ಸಿಸಿಟಿವಿಯಲ್ಲಿ ಈ ವಾಹನಗಳು ಕೂಡ ಈ ದೃಶ್ಯಗಳು ಸೆರೆಯಾಗಿದೆ. ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಫೋಟೋಗಳು ಲಭ್ಯ ಆಗಿದ್ದು ಅವತ್ತಿನ ದಿನ ಇವರು ಏನೇನ್ ಮಾಡಿದ್ರು, ಯಾವ ರೀತಿಯಾಗಿ ಶವ ಸಾಗಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ನಂತರ ಇದಕ್ಕೂ ಕೇಸ್ಗೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಇಡೀ ಕೊಲೆಯ ಕೇಸನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನದಲ್ಲಿ ಇದ್ರಲ್ಲ, ಅವೆಲ್ಲವೂ ಕೂಡ ಉಲ್ಟಾ ಹೊಡೆದಿದ್ದು ಬೇರೆ ಪ್ರಶ್ನೆ. ಆದ್ರೆ ಅವತ್ತು ಏನೆಲ್ಲ ಪ್ರಯತ್ನ ಮಾಡಿದ್ರು, ಯಾವ ರೀತಿಯಾಗಿ ಶವ ಸಾಗಿಸುವಂತಹ ಪ್ರಯತ್ನ ನಡೆಯಿತು ಅನ್ನೋದನ್ನ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಸಿಸಿಟಿವಿಯ ದೃಶ್ಯಾವಳಿಗಳು. ಕಪ್ಪು ಬಣ್ಣದ ಕಾರಿನಲ್ಲಿ ದರ್ಶನ್ ಬಂದಿದ್ದು, ಆದ್ರೆ ಇಲ್ಲಿ ಶವವನ್ನ ಸಾಗಿಸಿರೋದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು. 2 ಕಾರುಗಳು ದರ್ಶನ್ ಮನೆಯಲ್ಲಿ ಅಂದ್ರೆ ಮನೆಯ ಹತ್ರ ಬಂದಿದೆ. ಆ 2 ವಾಹನಗಳ ಸಿಸಿಟಿವಿ ದೃಶ್ಯಾವಳಿಗಳು ಸೆರೆಯಾಗಿದೆ. ಕಪ್ಪು ಬಣ್ಣದ ಕಾರಲ್ಲಿ ದರ್ಶನ್ ಬಂದಿದ್ದು, ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ಸಾವಿನ ಬಳಿಕ ದರ್ಶನ್ ಮನೆಗೆ ಬಂದಿದ್ರು, ಏನೂ ಆಗೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮನೆಗೆ ಬಂದಿದ್ರು. ಶವ ಎಸೆದ ಬಳಿಕ ದರ್ಶನ್ ಮನೆಯಲ್ಲಿ ಸಭೆಯನ್ನ ಕೂಡ ಮಾಡ್ತಾರೆ. ಏನಾಯ್ತು, ಹೇಗೆ, ಮುಂದೆ ಏನು ಆಗದ ಹಾಗೆ ನೋಡ್ಕೊಳ್ಳೋದು ಹೇಗೆ, ಜೊತೆಗೆ ಈಗ 3ರನ್ನ ಶವ ವಿಲೇವಾರಿಗೆ ಅಂತ ಹೇಳಿ ಕಳುಹಿಸಿದ್ರಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡಿದ್ರು, ಅವರಿಗೆ ಹಣದ ವ್ಯವಸ್ಥೆ ಹೇಗೆ, ನಾವೇ ಮಾಡಿದ್ದು ಕೊಲೆ ಅಂತ ಹೇಳಿ ಒಪ್ಕೊಳ್ಬೇಕು. ಎಲ್ಲ ಮೀಟಿಂಗ್ಗಳು ಕೂಡ ಶವ ಎಸೆದು ಬಂದ ಬಳಿಕ ಆಗಿರುತ್ತೆ. ಅದರ ಬಗ್ಗೆ ಕೂಡ ಅಲ್ಲಿ ಅವರು ಬಂದಿರೋದು, ಆ ನಂತರ 2 ಕಾರುಗಳು ಅವರ ಮನೆಯ ಬಳಿ ಬಂದಿರೋದು ಎಲ್ಲವೂ ಕೂಡ ಸಿಸಿಟಿವಿಯ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಮತ್ತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಒಂದೊಂದೇ ಫೋಟೋಗಳು ರಿಲೀಸ್ ಆಗ್ತಾ ಇದೆ. ಇವರು ಯಾವ ರೀತಿಯಾಗಿ ಕ್ರೌರ್ಯವನ್ನ ಮೆರೆದಿದ್ರು, ಚಿತ್ರಹಿಂಸೆ ಕೊಟ್ಟಿದ್ರು, ಆ ನಂತರ ಇವರ ಪ್ಲಾನ್ ಏನಾಗಿತ್ತು? ಆದ್ರೆ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ಆ ಒಂದು ರಾಜಕಾಲುವೆ ಬಳಿ ಶವವನ್ನ ಎಸೆದು ಗೊತ್ತಾದಂತಹ ಸಂದರ್ಭದಲ್ಲಿ ಆ ಕ್ಷಣಗಳಲ್ಲಿ ಏನೇನು ನಡೆದಿತ್ತು, ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಇವರು, ಯಾವೆಲ್ಲ ಫೋಟೋಗಳಲ್ಲಿ ಈಗ ಅವೆಲ್ಲದರ ಸಾಕ್ಷ್ಯಗಳು ಸಿಗ್ತಾ ಇದೆ? ನವಿತಾ, ಏನು ಅವತ್ತು ಕೊಲೆ ನಡೆದ ಸಂದರ್ಭದಲ್ಲಿ ಆರೋಪಿಗಳು ಕೊಲೆ ನಡೆದ ಸಂದರ್ಭ ಮತ್ತೆ ಆ ಒಂದು ಶವವನ್ನು ಸಾಗಾಟ ಮಾಡೋದಕ್ಕೆ ಏನೆಲ್ಲ ಒಂದು ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಈಗ ಕೆಲವು ಫೋಟೋಗಳು ಕೂಡ ಈಗ ವೈರಲ್ ಆಗ್ತಿರೋದು. ಆ ಒಂದು ಫೋಟೋಗಳಲ್ಲಿ ನೋಡಬಹುದು, ಏನು ಆರೋಪಿಗಳು 2 ಸ್ಕಾರ್ಪಿಯೋಗಳನ್ನ ಅಲ್ಲಿ ಬಳಕೆ ಮಾಡಿರೋದು ಕೂಡ ಕಂಡು ಬಂದಿರುತ್ತೆ. ಏನು ಒಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನ ಏನಿದೆ, ಆ ಒಂದು ವಾಹನದಲ್ಲಿ ಮೃತದೇಹವನ್ನ ಸಾಗಾಟ ಮಾಡೋದಕ್ಕೆ ಬಳಕೆ ಮಾಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಆ ಒಂದು ವಾಹನದ ಫೋಟೋ ಕೂಡ ಈಗ ಹೊರಗಡೆ ಬಂದಿರೋದನ್ನ ನಾವು ನೋಡಬಹುದು. ಏನು ಹಿಂದೆಗಡೆ ಡೋರ್ ಓಪನ್ ಮಾಡಿರುವಂತಹ ಒಂದು ಸ್ಕಾರ್ಪಿಯೋ ಏನಿದೆ, ಆ ಒಂದು ವಾಹನದಲ್ಲಿ ಶವವನ್ನ ರಾಜಕಾಲುವೆ ಬಳಿ ಎಸೆದು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನು ರಾಘವೇಂದ್ರ ಇರಬಹುದು, ಮತ್ತೆ ಕೇಶವ ಮೂರ್ತಿ ಇರಬಹುದು, ನಿಖಿಲ್ ನಾಯಕ್ ಮತ್ತೆ ಮತ್ತೊಬ್ಬ ಆರೋಪಿ ಕಾರ್ತಿಕ್ ಏನಿದ್ದಾನೆ, ಈ 4 ಮಂದಿ ಅವತ್ತು ರಾತ್ರಿ ಸುಮಾರು 1:30 ಸುಮಾರಿಗೆ ರಾಜಕಾಲುವೆ ಬಳಿ ಆ ಒಂದು ಶವವನ್ನ ಎಸೆದು ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು. ಆ ಒಂದು ಡೋರ್ ಕೂಡ ಓಪನ್ ಆಗಿರೋದನ್ನ ಹಾಗೆ ಇದೆ, ಅದನ್ನು ಕೂಡ ನೋಡಬಹುದು. ಮತ್ತೊಂದು ಕಪ್ಪು ಬಣ್ಣದ ಸ್ಕಾರ್ಪಿಯೋ ವಾಹನ ಏನಿದೆ, ಆ ಒಂದು ವಾಹನದಲ್ಲಿ ದರ್ಶನ್ ಅವತ್ತು ಅಲ್ಲಿಂದ ಮನೆಗೆ ಹೋಗಿರುವಂತದ್ದು ಕೂಡ ಈಗ ಗೊತ್ತಾಗಿರೋದು. ಈಗ ಆ 2 ಕಾರುಗಳ ಫೋಟೋ ಕೂಡ ಈಗ ಹೊರಗಡೆ ಬಂದಿದ್ದಾವೆ. ಏನು ಈ ಒಂದು ಕೃತ್ಯಕ್ಕೆ 2 ಕಾರುಗಳನ್ನ ಬಳಕೆ ಮಾಡಿದ್ರು. ಒಂದು ಕಾರಿನಲ್ಲಿ ದರ್ಶನ್ ಅಲ್ಲೇ ಬಳಿಕ ಒಂದು ಶೆಡ್ ನಿಂದ ನೇರವಾಗಿ ಮನೆಗೆ ಏನು ಹೋಗ್ತಾರೆ, ಆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಕಪ್ಪು ಬಣ್ಣದ ಒಂದು ಸ್ಕಾರ್ಪಿಯೋನ ಬಳಕೆ ಮಾಡಿದ್ರು ಅಂತೇಳಿ ಈಗ ಪೊಲೀಸರು ತನಿಖೆಯಿಂದ ಗೊತ್ತಾಗಿದೆ. ಈಗಾಗಲೇ ಈ ವಾಹನಗಳನ್ನ ಪೊಲೀಸರು ಸೀಸ್ ಕೂಡ ಮಾಡಿದ್ದು, ಇವು ಪ್ರಕರಣದ ಒಂದು ಪ್ರಮುಖ ಏನು ಸಾಕ್ಷಿಗಳು ಕೂಡ ಅಂತೇಳಿ ಈಗ ಅದನ್ನ ತಮ್ಮ ವ್ಯಾಪ್ತಿಯಲ್ಲೇ ಪೊಲೀಸರು ಇನ್ನೂ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದ ತನಿಖೆ ಮತ್ತೆ ವಿಚಾರಣೆ ಮುಗಿಯುವವರೆಗೆ ಆ ಒಂದು ವಾಹನಗಳನ್ನ ರಿಲೀಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅದರಿಂದ 2 ವಾಹನ ಕೂಡ ಇನ್ನು ಪೊಲೀಸರ ಸುಪರ್ದಿಯಲ್ಲಿದ್ದು, ಈ ಒಂದು ವಾಹನಗಳನ್ನ ಕೊಲೆ ಮಾಡೋದಕ್ಕೆ ಮತ್ತೆ ಕೊಲೆ ನಂತರ ಆರೋಪಿ ದರ್ಶನ್ ಅದರಲ್ಲಿ ಹೋಗೋದಕ್ಕೆ ಕೂಡ ಒಂದು ಬಳಕೆ ಮಾಡಿದ್ರು ಅಂತೇಳಿ ಈಗ ತನಿಖೆಯಿಂದ ಈಗ ಗೊತ್ತಾಗಿರುವಂತದ್ದು. ನವಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.